ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಭಾನುವಾರ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು, ನೀವೆಲ್ಲರೂ ನೋಡಿದ್ರಿ. ಒಳ್ಳೆ ಪ್ರೈಸ್ ಅಲ್ಲಿ ಆಕ್ಚುಲಿ ಕಮ್ಮಿ ಆಗಿತ್ತು. ಇವತ್ತು ಸೋಮವಾರ ನಾವು ಎಷ್ಟು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಏನು ಕತೆ ಅಂತ ಹೇಳಿ. ಹಾಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಅಂತ ಕೇಳ್ಕೊತಾ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ. GST ಮೇಕಿಂಗ್ ವೇಸ್ಟೇಜ್ ನ ಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಂತರ ನೀವು ಚಿನ್ನ ಖರೀದಿನ ಮಾಡಬಹುದು. ಇವತ್ತು 24 ಕ್ಯಾರೆಟ್ ಚಿನ್ನ 12,508 ರೂಪಾಯಿ ಇದೆ 1 ಗ್ರಾಮು. ನೆನೆನು 12,508 ರೂಪಾಯಿನ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,25,080 ರೂಪಾಯಿ ಆಗುತ್ತೆ. ನಿನ್ನೆ 1,25,080 ರೂಪಾಯಿ. ಏನು ವ್ಯತ್ಯಾಸನೇ ಆಗಿಲ್ಲ. ಭಾನುವಾರ ಏನೋ ಬೆಲೆ ಕಮ್ಮಿ ಆಯ್ತು, 2,500 ರೂಪಾಯಿ ಇಳಿದಿತ್ತು. ಬಟ್ ಇವತ್ತು ಸೋಮವಾರ ಏನು ಚೇಂಜಸ್ ಆಗದಿರೆ ಚಿನ್ನದ ಬೆಲೆ ನಡೀತಾ ಇದೆ. ಸೊ 0 ಚೇಂಜಸ್. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 11,465 ರೂಪಾಯಿ ಇದೆ. ನೆನೆ 11,465 ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,14,650, ನೆನೆ 1,14,650. ಏನು ವ್ಯತ್ಯಾಸ ಆಗಿಲ್ಲ. ಇದು ಸಮೇತ ಒಂದೇ ಪ್ರೈಸ್ ಅಲ್ಲಿ ಹೋಗ್ತಾ ಇದೆ. 18 ಕ್ಯಾರೆಟ್ ಚಿನ್ನ 9,381 ರೂಪಾಯಿ ಇದೆ. ನೆನೆ 9,381 ರೂಪಾಯಿನ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 93,810, ನೆನೆ 93,810. ಏನು ವ್ಯತ್ಯಾಸಗಳು ಆಗದೆ ಇಲ್ದಿರೋ ಕಾರಣ ಈ ವಾರದಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಕಮ್ಮಿನಾದ್ರೂ ಆಗ್ಬೋದು, ಜಾಸ್ತಿನಾದ್ರೂ ಆಗ್ಬೋದು. ಯಾಕಂದ್ರೆ ಏನು ಮಾರ್ಕೆಟ್ ಅಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಅಂತ ಅಂದ್ರೆ ಸ್ವಲ್ಪ ಮಟ್ಟಿಗೆ ರಿಲೀಫೇನೆ, ಇಲ್ಲ ಅಂತಲ್ಲ ಖರೀದಿ ಮಾಡೋರಿಗೆ. ಬಟ್ ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಆಲ್ ಆಫ್ ಸಡನ್ ಇಳಿಬಹುದು ಅಥವಾ ಏರಿಕೆನೂ ಆಗಬಹುದು. ಸೊ ಫ್ಲಕ್ಚುಯೇಷನ್ ಅಂತೂ ಖಂಡಿತ ಆಗ್ತಾ ಇರುತ್ತೆ. ಇನ್ನ ಬೆಳ್ಳಿಯ ದರ ಅಂತೂ 169 ರೂಪಾಯಿನ, ಅದು ಸಮೇತ ಏನು ವ್ಯತ್ಯಾಸ ಆಗದಿರೆ 169 ರುಪೀಸ್ ಅಲ್ಲೇ ಇದೆ. ನೆನ್ನೆನೂ ಅದೇ ಪ್ರೈಸ್ ಅಲ್ಲಿ ಇತ್ತು. ಸೊ ಬೆಳ್ಳಿಯ ದರನು ಕಾನ್ಸ್ಟೆಂಟ್ ಆಗಿದೆ, ಚಿನ್ನನು ಕಾನ್ಸ್ಟೆಂಟ್ ಆಗಿದೆ, ಏನು ವ್ಯತ್ಯಾಸ ಆಗ್ಲಿಲ್ಲ. ಬಟ್ ನೀವು GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಆಡ್ ಆನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಪ್ರೈಸ್ ಜಾಸ್ತಿ ಬೀಳುತ್ತೆ. ಅಂಡ್ ಒಂದು ಶಾಪ್ ಅಲ್ಲಿ ಇರುವಂತ ಪ್ರೈಸ್ ಇನ್ನೊಂದು ಶಾಪ್ ಅಲ್ಲಿ ಇರಲ್ಲ, ಅದು ಕೂಡ ವ್ಯತ್ಯಾಸ ಆಗುತ್ತೆ. ಒಂದೊಂದು ಕಡೆ ಒಂದೊಂದ್ ತರ ಪ್ರೈಸಿಂಗ್ ಕೂಡ ಇಟ್ಟಿರ್ತಾರೆ. ಮಾರ್ಕೆಟ್ ವ್ಯಾಲ್ಯೂ ಒಂದೇ ಇರುತ್ತೆ, ಬಟ್ ಅದ್ರ ಮೇಲೆ ಎಕ್ಸ್ಟ್ರಾ ಏನ್ ತಗೋತೀರಾ ಅದಕ್ಕೆ ಪ್ರೈಸಿಂಗ್ ಅಲ್ಲಿ ವೇರಿಯೇಷನ್ಗಳು ಇರುತ್ತೆ. ಸೊ ನೋಡ್ಕೊಂಡು ನೀವು ಚಿನ್ನ ಖರೀದಿ ಮಾಡೋದಿದ್ರೆ ಪ್ಲಾನ್ ನ ಮಾಡ್ಕೋಬಹುದು. ಸೊ ಇದು ಸೋಮವಾರದ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಪ್ರತಿದಿನ ಮಾಡ್ತಾ ಇರ್ತೀನಿ ವಿಡಿಯೋಸ್ನ, ನೋಡ್ತಾ ಇರಿ. ನಂತರ ನೀವು ಖರೀದಿ ಮಾಡಕ್ಕೆ ಈಸಿ ಆಗುತ್ತೆ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.